ನನ್ನ ಮತ್ತು ಜೀಸಸ್ ಇಸ್ ರಾಕ್ ಟೀಮ್ನ ಪರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಹ್ಯಾಪಿ ರಿಪಬ್ಲಿಕ್ ಡೇ. ಗಣರಾಜ್ಯೋತ್ಸವ ಅಂದರೆ ಏನು ಎಂಬ ಪ್ರಶ್ನೆ ಅನೇಕರಿಗೆ ಇರುತ್ತದೆ. 1947ರಲ್ಲಿ ಬ್ರಿಟಿಷರಿಂದ ನಮ್ಮ ಇಂಡಿಯಾ ಸ್ವತಂತ್ರಗೊಂಡರೂ ಕೂಡ ಜನವರಿ 26ನೇ ತಾರೀಕು 1950ನೇ ವರ್ಷದಲ್ಲಿ ಗಣರಾಜ್ಯ ದೇಶವಾಗಿ ಪ್ರಕಟಿಸಲಾಯಿತು. ಅಂದರೆ ಜನರಿಂದ ಜನರಿಗಾಗಿ ಆಯ್ಕೆಯಾದವರು ಆಳ್ವಿಕೆ ಮಾಡುವುದನ್ನೇ ಗಣರಾಜ್ಯವೆಂದು ಹೇಳುತ್ತಾರೆ. ಇದನ್ನೇ ಡೆಮೊಕ್ರಸಿ ಎಂದು ಹೇಳುವುದು. ಬೈ ದ ಪೀಪಲ್, ಫಾರ್ ದ ಪೀಪಲ್ ಆ್ಯಂಡ್ ಆಫ್ ದ ಪೀಪಲ್. ಜನರಿಂದ ಜನರಿಗಾಗಿ ಮತ್ತು ಜನರಿಗಾಗಿ ಎಂದು ಅರ್ಥ. ನಮ್ಮ ಇಂಡಿಯಾ ಸ್ವತಂತ್ರವಾಗಿ ಗಣರಾಜ್ಯವಾದಂತಹ ಆ ದಿನವನ್ನು ನೆನೆಸಿ ಇಂಡಿಯಾವೇ ಸಂತೋಷ ಪಡುವಂತಹ ಒಂದು ದಿನ ಇದು. ನಾವು ಇಂಡಿಯಾದಲ್ಲಿ ಇಂಡಿಯನ್ಸ್ ಆಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಹೇಳುವ ಋಣದಲ್ಲಿ ಇದ್ದೇವೆ. ಬೈಬಲ್ ಒಂದು ಸುಂದರವಾದ ವಾಕ್ಯವನ್ನು ದೇವರು ಬರೆದುಕೊಟ್ಟಿದ್ದಾರೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 10ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದಕ್ಕಾಗಿ ಆತನನ್ನು ಸ್ತುತಿಸಬೇಕು. ದೇವರು ನಮಗೆ ಉತ್ತಮ ದೇಶವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರು ಇರುವಂತಹ ದೇಶದ ಕುರಿತಾಗಿ ಹೆಮ್ಮೆ ಪಡುತ್ತಾರೆ, ಸಂತೋಷ ಪಡುತ್ತಾರೆ. ಏಕೆಂದರೆ ನಾವು ಒಂದು ದೇಶದಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ದೊಡ್ಡವರಾಗಬೇಕೆಂಬುದು ದೇವರ ಇಚ್ಛೆ. ನಮ್ಮ ಇಷ್ಟದ ಹಾಗೆ ನಡೆಯುವಂಥದ್ದು ವಿಷಯ ಅಲ್ಲ. ಅದು ನಮ್ಮ ದೇವರು ನಮ್ಮನ್ನು ಸೃಷ್ಟಿಸಿದಂತಹ ದೇವರು ಇದೇ ದೇಶದಲ್ಲಿ ಜನಿಸುವಂತೆ ಮಾಡಿ ಇಂದು ಇಂಡಿಯನ್ಸ್ ಎಂಬ ದೊಡ್ಡ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಉತ್ತಮ ದೇಶಕ್ಕಾಗಿ ನಮ್ಮ ದೇವರನ್ನು ಸ್ತುತಿಸಬೇಕು. ನಮ್ಮ ದೇಶ ಉತ್ತಮ ದೇಶ ತಾನೇ, ಸಮೃದ್ಧಿಯಾಗಿರುವಂತಹ ದೇಶ, ಎಲ್ಲ ಸಂಪನ್ಮೂಲಗಳನ್ನು ಇರುವಂತಹ ದೇಶ. ನಾನು 2 ಬೇರೆ ದೇಶಕ್ಕೆ ಹೋಗಿ ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಒಂದೊಂದು ದೇಶದಲ್ಲಿ ಕೂಡ ಒಂದೊಂದು ವಿಶೇಷತೆಗಳನ್ನು ಕಾಣುತ್ತೇವೆ. ಕೆಲವು ದೇಶಗಳಲ್ಲಿ ಬೆಟ್ಟ ಕಂಡುಹಿಡಿಯುವುದಕ್ಕಾಗಿಯೇ ಹೊರಟರು. ಇಂಡಿಯಾದ ಬಗ್ಗೆ ಕೇಳಿ, ಅದರ ಸಮೃದ್ಧಿಯ ಬಗ್ಗೆ ಕೇಳಿ ಇಂಡಿಯಾವನ್ನು ಕಂಡುಹಿಡಿಯುವುದಕ್ಕೆ ಹೋಗಿ ಅಮೆರಿಕವನ್ನು, ಅನೇಕ ದೇಶವನ್ನು ಕಂಡುಹಿಡಿದರು. ಆದರೆ ಅವರ ಕಣ್ಣುಗಳೆಲ್ಲ ಇಂಡಿಯಾದ ಮೇಲೆ ಇತ್ತು. ಏಕೆಂದರೆ ಅಷ್ಟು ಸಮೃದ್ಧಿಯಾಗಿರುವಂತಹ ಒಂದು ದೇಶ ನಮ್ಮ ದೇಶ, ಒಳ್ಳೆಯ ಒಂದು ದೇಶ. ಈ ದೇಶವನ್ನು ನೋಡುವಾಗ ಬಹಳ ಸಮೃದ್ಧಿ, ಒಳಿತುಗಳು ತುಂಬಿರುವಂತಹ ದೇಶ. ಆದರೆ ಜನರ ಜೀವನವನ್ನು ನೋಡಿರಿ, ಜನರ ಜೀವಿತದಲ್ಲಿ ಆ ಸಮೃದ್ಧಿ ಇದೆಯಾ, ಮೇಲುಗಳು ಇದೆಯಾ ಎಂದರೆ ಒಂದು ಸ್ವಲ್ಪ ಪರ್ಸೆಂಟೇಜ್, ಒಂದು ನಿರ್ದಿಷ್ಟ ಗುಂಪು ಮಾತ್ರ ಸಮೃದ್ಧಿಯಾಗಿ ಬಾಳುತ್ತಿದ್ದಾರೆ. ಅದರಲ್ಲಿ ವಂಚಿಸಿ ಬಾಳುವಂಥವರೂ ಇರುತ್ತಾರೆ. ಬ್ಯಾಂಕ್ ಅನ್ನು ಏಮಾರಿಸಿ, ಸರ್ಕಾರವನ್ನು ಏಮಾರಿಸಿ, ಜನರನ್ನು ಏಮಾರಿಸಿ ತಮ್ಮನ್ನು ಮಾತ್ರ ಸಮೃದ್ಧಿಯಾಗಿ ಇಟ್ಟುಕೊಳ್ಳುವಂತಹ ಜನರು ಒಂದು ಕಡೆ. ನಿಜವಾಗಿ ಜನರ ಮೇಲೆ ಪ್ರೀತಿಯಿಂದ ಜನರನ್ನು ಕೂಡ ಬಾಳುವಂತೆ ಮಾಡಬೇಕು, ಕೆಲಸದ ಅವಶ್ಯಕತೆಗಳನ್ನು ಉಂಟು ಮಾಡಬೇಕು ಎಂದು ಕಾರ್ಯ ಮಾಡಬೇಕು ಎಂಬ ಚಿಂತೆ ಇರುವ ಒಂದು ಚಿಕ್ಕ ಗುಂಪು ಕೂಡ ಇದೆ. ಆದರೆ ಹೆಚ್ಚಿನ ಜನರು ನೋಡಿ, ಇಂದು ಕೂಡ ಹಸಿವಿನಿಂದ ಇರುವಂತಹ ಎಷ್ಟೋ ಜನರು ಇಂಡಿಯಾದಲ್ಲಿ ಇರುವಂಥದ್ದು ಎಷ್ಟೋ ವೇದನೆಯ ಕಾರ್ಯ ಅಲ್ಲವೇ? ನಾವು ಹೊರದೇಶ ಆಫ್ರಿಕಾವನ್ನು ಅಥವಾ ಬೇರೆ ಬರಹದಲ್ಲಿ ಕಷ್ಟಪಡುವಂತಹ ದೇಶವನ್ನು ನೋಡುತ್ತೇವೆ. ನಮ್ಮ ದೇಶದಲ್ಲಿ ಹಸಿವಿನಿಂದ ಪ್ರತಿನಿತ್ಯ ಕೂಡ ಜನರು ಸಾಯುತ್ತಿದ್ದಾರೆ ಎಂಬುದಾಗಿ ಹೇಳುವಂಥದ್ದು ಎಷ್ಟೊಂದು ವೇದನೆಯ ವಿಷಯ ಅಲ್ಲವೇ? ಹಾಗಾದರೆ ಇಂಥ ಒಂದು ಉತ್ತಮ ದೇಶದಲ್ಲಿ ಯಾಕೆ ಈ ರೀತಿ ಆಗಿ ನಡೀತಿದೆ? ಒಂದು ಕಡೆ ಹಸಿವು, ಊಟ ಇಲ್ಲದೆ ಸಾಯುವಂತಹದ್ದು, ಜನರು ಮತ್ತೊಂದು ಕಡೆ ತೆಗೆದುಕೊಂಡ ಸಾಲವನ್ನು ಹಿಂತಿರುಗಿಸಿಕೊಡಲಾಗದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ರೈತರು ಈ ದೇಶವಾಗಿದೆ. ಮತ್ತೊಂದು ಕಡೆ 1 ವರ್ಷದ ಮಗುವನ್ನು, 3 ವರ್ಷದ ಮಗುವನ್ನು ಕೂಡ ತನ್ನ ಇಚ್ಛೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಆ ಬಾಲ್ಯ ಬಲಾತ್ಕಾರ ಮಾಡುವಂತಹ ಒಂದು ಕ್ರೂರ ಜಾತಿಯವರು ಕೂಡ ಇದ್ದಾರೆ. ಆ ಪ್ರಾಣಿಗಳು ಕೂಡ ನಡೆದುಕೊಳ್ಳುವುದಿಲ್ಲ. ಅದಕ್ಕಿಂತಲೂ ಕೇವಲವಾದ ಅಸಹ್ಯವಾದ ಆ ವಕ್ರ ಬುದ್ಧಿ ಉಳ್ಳಂತಹ ಜನರು ಹೆಚ್ಚುತ್ತಾ ಇದ್ದಾರೆ. ಈ ರೀತಿಯಾದ ವಿಷಯ ಎಲ್ಲ ದೇಶಗಳಲ್ಲಿ ಕೂಡ ನಡೀತಿದೆ ಮತ್ತು ಕೆಲವು ರಾಜ್ಯಗಳಲ್ಲಿ ಕೂಡ ಹೆಚ್ಚುತ್ತಾ ಇದೆಯಲ್ಲ. ಇಂದು ಚಿಕ್ಕ ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಯೌವನ ಮಕ್ಕಳು ಅವಸ್ಥೆ ಇನ್ನೂ ಪರಿತಾಪ. ಆ ಹೆಣ್ಣು ಮಕ್ಕಳ ಹೆತ್ತವರು, ಅವರ ಹೃದಯ ಮಿಡಿಯುತ್ತಿರುತ್ತದೆ. ನಾನು ಮಗುವನ್ನು ಕಳಿಸಿದೆ, ಸೇಫ್ ಆಗಿ ಬರುತ್ತದಾ ಎಂಬುದಾಗಿ ಆ ಮಕ್ಕಳಿಗೆ ಎತ್ತವರು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡುವಂತಹ ಪಾಡು ಬಹಳ ಕಷ್ಟಕರವಾದ ಪರಿಸ್ಥಿತಿ. ಬರುವ ಸಂಬಳವನ್ನು ಇಟ್ಟುಕೊಂಡು
ಬಾಡಿಗೆ ಕಟ್ಟಿ ಸಾಲ ತೀರಿಸಿ ಟ್ಯಾಕ್ಸ್ ಕಟ್ಟಿ ಬಾಳಲು ಆಗದೆ ತಡವರಿಸುವಂತಹ ಎಷ್ಟೋ ಕುಟುಂಬಗಳು. ಈ ಕುಟುಂಬಗಳನ್ನು ಹೊಂದಿರುವಂತಹ ನಮ್ಮ ದೇಶ ಮಾರ್ಪಡುತ್ತಿದೆ. ಇಂಡಿಯಾ ದೇಶದಲ್ಲಿರುವಂತಹ ಒಬ್ಬ ಪ್ರಬಲ ವ್ಯಕ್ತಿ, ಒಂದು ಉದ್ಯಮದಲ್ಲಿ ಪ್ರಬಲವಾಗಿರುವಂತಹ ವ್ಯಕ್ತಿ. ಆದ್ದರಿಂದ ಅನೇಕ ದೇಶಗಳಲ್ಲಿ ಅವರನ್ನು ಪ್ರಬಲರು ಆಗಿದ್ದಾರೆ. ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಇಂಡಿಯಾವನ್ನು ನೆನೆಸಿ ನೋಡುವಾಗ ಅದರ ಭವಿಷ್ಯತ್ ಕಾಲದ ಕುರಿತು ಚಿಂತಿಸಿದರೆ ಭಯವಾಗುತ್ತದೆ ಎಂದು. ಈ ದೇಶದಲ್ಲಿ ನಮ್ಮಿಂದ ಬಾಳುವುದಕ್ಕೆ ಸಾಧ್ಯನಾ ಎಂಬುದಾಗಿ ಪ್ರಬಲರಾಗಿರುವಂತಹ ಆ ಒಬ್ಬ ವ್ಯಕ್ತಿ ಹೇಳುತ್ತಾರೆ. ಪೇಪರ್ನಲ್ಲಿ ಅವರ ಸಂದರ್ಶನದಲ್ಲಿ ಹಾಕಿದ್ದಾರೆ. ಈ ವಿಷಯ ಅನೇಕರಿಗೆ ಗೊತ್ತು. ಇದು ಇಂಡಿಯಾದಲ್ಲಿ ಇರುವಂತಹ ನಿಜವಾದ ಪರಿಸ್ಥಿತಿ. ಒಬ್ಬನು ರಾಜಕೀಯದಲ್ಲಿ ಇದ್ದಾನೆ, ಪಕ್ಷದಲ್ಲಿ ಇದ್ದಾರೆ, ಸರ್ಕಾರದಲ್ಲಿ ಇದ್ದಾರೆ, ಅವನಿಗೆ ಯಾವುದೇ ಚಿಂತೆ ಇಲ್ಲ. ಆದರೆ ಸಾಧಾರಣ ಜನರು ಈ ದೇಶದಲ್ಲಿ ಕೋಟಿಗಟ್ಟಲೆ ಇದ್ದಾರೆ. ಅವರ ಪರಿಸ್ಥಿತಿಯನ್ನು ನೋಡಿರಿ. ದೇಶದಲ್ಲಿ ಇನ್ನೂ ಏನೋ ನಡೀತದೋ, ಈ ದೇಶದಲ್ಲಿ ಹೇಗೆ ಬಾಳುವುದು ಎಂಬ ಭಯ, ಈ ರೀತಿಯಿಂದ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ. ಇಂಥ ದೇಶವನ್ನು ಉತ್ತಮವಾದ ದೇಶ, ಸಮೃದ್ಧಿಯಾದ ದೇಶ ಎಂದು ಹೇಳುತ್ತಾರೆ. ಆದರೆ ಇಂತಹ ಪರಿಸ್ಥಿತಿ ಇರುವಾಗ ಸಂತೋಷವಾಗಿ ಬಾಳುವುದಕ್ಕೆ ಸಾಧ್ಯವಾ? ಸಾಧ್ಯ. ಎಸ್, ಸಾಧ್ಯ. ಉಲ್ಲಾಸವಾಗಿ ಬಾಳಲು ಸಾಧ್ಯನಾ? ಹೌದು, ಖಂಡಿತವಾಗಲು ಸಾಧ್ಯ. ಆಶೀರ್ವಾದವಾಗಿ ಬಾಳಲು ಸಾಧ್ಯನಾ? ಎಸ್, ಸಾಧ್ಯ. ಅದಕ್ಕೆ ಏನು ಮಾರ್ಗ? ನಾವು ಅಧಿಕಾರ, ರಾಜಕೀಯ, ಇದನ್ನು ನೋಡುತ್ತೇವೆ. ಇದನ್ನೆಲ್ಲ ಮೀರಿ ಈ ದೇಶವನ್ನು ಸೃಷ್ಟಿಸಿದಂತಹ ಒಬ್ಬರು ಇದ್ದಾರೆ. ಅವರೇ ದೇವರು. ಈ ಲೋಕವನ್ನೇ ಸೃಷ್ಟಿಸಿದಂತಹ ಒಬ್ಬರು ಅದ್ಭುತವಾದ ದೇವರು ಇದ್ದಾರೆ. ಅಖಿಲ ಚರಾಚರಗಳನ್ನು ಕಾಪಾಡಿ ನಡೆಸುವಂತಹ ಜೀವವುಳ್ಳ ಒಬ್ಬ ದೇವರು ಇದ್ದಾರೆ. ಆತನನ್ನು ನಾವು ಅರಿತುಕೊಂಡು ಆತನ ಜೊತೆ ಜೀವಿತವನ್ನು ಕೊಟ್ಟು ಹೊಂದಿಕೊಂಡು ಇದ್ದರೆ ನಾವು ಸಂತೋಷವಾಗಿರಬಹುದು, ನಾವು ಉಲ್ಲಾಸವಾಗಿರಬಹುದು. ನಮ್ಮ ಸುತ್ತಲೂ ಏನೇ ನಡೆದರೂ, ಎಂತಹ ಪರಿಸ್ಥಿತಿಯಲ್ಲೂ ನಮಗೆ ಬರುವಂಥ ಸ್ವಲ್ಪ ಆದಾಯದಲ್ಲೂ ಸಂತೋಷವಾದ, ತೃಪ್ತಿಯಾದ ಜೀವನ, ಒಂದು ಸಮೃದ್ಧಿಯಾದ ಜೀವನ ನಡೆಸೋದಕ್ಕೆ ನಮಗೆ ಯೇಸು ಕೊಡಲು ಸಾಧ್ಯ. ಯಾಕೆಂದರೆ ಅವರ ಸರ್ವಲೋಕಕ್ಕೂ ದೇವರು ಎಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಗ್ರಾಮದ ದೇವರು ಅಲ್ಲ ಯೇಸು, ಒಂದು ಭಾಷೆಯ ದೇವರು ಅಲ್ಲ, ಒಂದು ಮನೆಯ ದೇವರು ಅಲ್ಲ ಯೇಸು, ಒಂದು ಜಾತಿಯ ದೇವರು ಅಲ್ಲ ಯೇಸು, ಸರ್ವಲೋಕದ ದೇವರು ಎಂಬುದಾಗಿ ಆತನ ಕುರಿತಾಗಿ ಸಂತೋಷವಾಗಿ ಬಾಳುವಿರಿ. ಏಕೆಂದರೆ ನನ್ನ ನಂಬಿಕೆ ಆಕಾಶ ಭೂಮಿಯನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದಂತಹ ದೇವರು ಇಂದು ರಾತ್ರಿ ನೀವು ಸಂತೋಷವಾಗಿ ಹೇಳಬಹುದು. ನಿಮಗೆ ಏನೇನು ಅಗತ್ಯವೋ ಆ ಆಶೀರ್ವಾದಗಳನ್ನು ದೇವರು ಕೊಟ್ಟು ನಿಮ್ಮನ್ನು ಸಂತೋಷವಾಗಿ ಇಡುವರು. ಈ ಕ್ಷಣ ಯೇಸುವನ್ನು ನೋಡಿ, ಯೇಸುವೇ, ನೀವು ನಿಜವಾದ ದೇವರು, ಸರ್ವಲೋಕದ ಅಧಿಪತಿ ಎಂಬುದನ್ನು ನಾನು ನಂಬುತ್ತೇನೆ. ನನಗೆ ಸಹಾಯ ಮಾಡಿ. ನನಗೆ ಇಷ್ಟೇ ಆದಾಯ, ಇಷ್ಟೇ ಸಂಪಾದನೆ, ಇದನ್ನಿಟ್ಟುಕೊಂಡು ನಾನು ಜೀವನ ನಡೆಸಬೇಕು. ಸ್ವಂತ ಮನೆ ಬೇಕು, ನನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಭವಿಷ್ಯತ್ ಕಾಲ ಚೆನ್ನಾಗಿರಬೇಕು. ನಮ್ಮನ್ನು ಆಶೀರ್ವದಿಸಿ ಸುರಕ್ಷಿತವಾಗಿ ನಡೆಸಿರಿ ಎಂಬುದಾಗಿ ಚಿಕ್ಕ ಪ್ರಾರ್ಥನೆ ಮಾಡಿ ನೋಡಿರಿ. ಒಂದು ದೊಡ್ಡ ಬದಲಾವಣೆಯನ್ನು ನೀವು ಕಾಣುವಿರಿ. ಪ್ರಾರ್ಥಿಸೋಣವಾ? ಪ್ರೀತಿ ದೇವರ ಮಕ್ಕಳೇ, ಮೊಣಕಾಲೂರಿರಿ. ನಿಮ್ಮೊಂದಿಗೆ ಸೇರಿ ನಾನು ಪ್ರಾರ್ಥಿಸುವುದಕ್ಕೆ ಬಯಸುತ್ತೇನೆ. ನಮ್ಮ ಯೇಸುವನ್ನು ನಿಮ್ಮ ಸ್ವಂತ ಮಾಡಿಕೊಳ್ಳಲು ಬಯಸಿದರೆ ನಿಮ್ಮ ಬಲಗೈಯನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು, ಯೇಸುವೆ, ನನ್ನೊಂದಿಗೆ ಇದ್ದು ನನ್ನನ್ನು ನಡೆಸಿರಿ ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಕುಟುಂಬಸ್ಥರು ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ, ಸಂತೋಷಪಡಿಸಿರಿ. ವಾಸಿಸಲು ಒಂದು ಮನೆಯನ್ನು ಕೊಟ್ಟು ಆಶೀರ್ವದಿಸಿ, ಆದಾಯಕ್ಕಾಗಿ ಒಳ್ಳೆಯ ಮಾರ್ಗಗಳನ್ನು ತೆರೆದುಕೊಡಿರಿ. ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ಆಶೀರ್ವದಿಸಿ. ಇವರು ಯಾವಾಗಲೂ ಸಂತೋಷವಾಗಿ ಉಲ್ಲಾಸವಾಗಿ ಇರುವಂತೆ ಆಶೀರ್ವದಿಸಿ. ಇಂದಿನಿಂದ, ಈ ಕ್ಷಣದಿಂದ, ಈ ರಾತ್ರಿಯಲ್ಲಿ ಯಾವ ಕೊರತೆ, ಭಯ ಇಲ್ಲದೆ ಆಶೀರ್ವದಿಸಿರಿ. ನೀವು ಆಶೀರ್ವದಿಸುವಂತಹ ಪ್ರೀತಿಗಾಗಿ ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಯೇಸು ದೇವರು ನಿಮ್ಮನ್ನು ಸಂಧಿಸಿದ್ದಾರೆ. ಆತನು ನಿಮ್ಮ ಹೃದಯದಲ್ಲಿ ಬಂದಿದ್ದಾರೆ. ತುಂಬ ಸಂತೋಷ. ನೀವು ಮುಂದುವರೆದು ಪ್ರತಿನಿತ್ಯ ಆತನ ಸಮ್ಮುಖದಲ್ಲಿ ಕೆಲವು ನಿಮಿಷಗಳು ಮೊಣಕಾಲೂರಿ ಪ್ರಾರ್ಥಿಸಿರಿ. ಮೇ ಗಾಡ್ ಬ್ಲೆಸ್ ಯು ಆಲ್.